ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಒಂದು ಸಂವತ್ಸರದಲ್ಲಿ 6 ಋತುಗಳು ಬರುತ್ತವೆ. ಒಂದೊಂದು ಋತುವಿನಲ್ಲಿಯೂ ಸಹ 2 ಮಾಸಗಳು ಬರುತ್ತವೆ. ಅಂದರೆ ಒಂದು ಸಂವತ್ಸರದಲ್ಲಿ ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಒಟ್ಟು 12 ಮಾಸಗಳಿವೆ. ಮೊದಲನೆಯ ಋತು ವಸಂತ ಋತು, ಎರಡನೆಯ ಋತು ಗ್ರೀಷ್ಮ ಋತು. ವಸಂತ ಋತುವಿನಲ್ಲಿ ಚೈತ್ರ ಹಾಗೂ ವೈಶಾಖ ಮಾಸಗಳೆಂಬ 2 ಮಾಸಗಳಿದ್ದರೆ, ಗ್ರೀಷ್ಮ ಋತುವಿನಲ್ಲಿ ಜ್ಯೇಷ್ಠ ಮತ್ತು ಆಷಾಢ ಎಂಬ 2 ಮಾಸಗಳು ಬರುತ್ತವೆ. ಆಷಾಢ ಮಾಸವು ಹಿಂದೂ ಚಾಂದ್ರಮಾನ ವರ್ಷದ ಪ್ರಕಾರ 4ನೆಯ ತಿಂಗಳಾಗಿದೆ. ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಬರುತ್ತದೆ. ಈ ವರ್ಷ ಆಷಾಢ ಮಾಸವು ಜುಲೈ 6ರಂದು ಪ್ರಾರಂಭವಾಗಿ ಆಗಸ್ಟ್ 4ರಂದು ಕೊನೆಗೊಳ್ಳುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸ ಅತ್ಯಂತ ಪವಿತ್ರವಾದದ್ದು ಹಾಗೂ ಸಾಕಷ್ಟು ಮಹತ್ವಗಳನ್ನು ಹೊಂದಿರುವಂತಹ ವಿಶೇಷ ಮಾಸವಾಗಿದೆ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಹಿಂದೂಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯಲು ಕಾರಣವೇನು? ಹಾಗೆಯೇ ಈ ಆಷಾಢ ಮಾಸದಲ್ಲಿ ಮಾಡಬೇಕಾಗಿರುವ ಹಾಗೂ ಮಾಡಲೇಬಾರದ ಕೆಲಸಗಳಾವುವು? ಈ ಮಾಸದ ಧಾರ್ಮಿಕ ಪ್ರಾಮುಖ್ಯತೆ ಏನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ. ಆಷಾಢ ಮಾಸಕ್ಕೆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳ ಹೆಸರನ್ನು ಇಡಲಾಗಿದೆ. ಏಕೆಂದರೆ ಆಷಾಢ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರಗಳಲ್ಲಿ ಇರುತ್ತಾನೆ. ಹಾಗೆಯೇ ಆಷಾಢ ಮಾಸದಲ್ಲಿ ಸೂರ್ಯ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದು ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸೂರ್ಯನು ಪಥವನ್ನು ಬದಲಿಸುವ ಸಂಕ್ರಮಣದ ಕಾಲ. ಆಷಾಢ ಮಾಸದಲ್ಲಿ ಏನನ್ನೆಲ್ಲ ಮಾಡಲೇಬಾರದು? ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಮತ್ತು ಜಮೀನನ್ನು ಕೊಳ್ಳುವುದು, ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವುದು ಮುಂತಾದಂತಹ ಶುಭ ಕಾರ್ಯಗಳನ್ನೆಲ್ಲ ನಿಷೇಧಿಸಲಾಗಿದೆ. ಇದೇ ಕಾರಣಕ್ಕಾಗಿ ಆಷಾಢ ಮಾಸ ಅಶುಭ ಮಾಸ ಎಂಬ ತಪ್ಪು ಕಲ್ಪನೆ ಬಹುತೇಕ ಮಂದಿ ಜನರಲ್ಲಿ ಬೇರೂರಿ ಬಿಟ್ಟಿದೆ. ವೀಕ್ಷಕರೇ, ಆದರೆ ಆಷಾಢ ಮಾಸ ಅಶುಭ ಮಾಸ ಎಂದು ಯಾವ ಶಾಸ್ತ್ರದಲ್ಲಿಯೂ ಉಲ್ಲೇಖವಾಗಿಲ್ಲ. ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ನಡೆಸದಿರಲು ಕಾರಣವೂ ಸಹ ಇದೆ. ಆಷಾಢ ಮಾಸ ದಕ್ಷಿಣಾಯಣದಲ್ಲಿ ಬರುತ್ತದೆ. ದೇವಾನುದೇವತೆಗಳೆಲ್ಲರೂ ಉತ್ತರಾಯಣ ಕಾಲಾವಧಿಯಲ್ಲಿ ಎಚ್ಚರವಾಗಿರುತ್ತಾರೆ, ದಕ್ಷಿಣಾಯಣದಲ್ಲಿ ನಿದ್ರೆಗೆ ಜಾರುತ್ತಾರೆ. ಹಾಗಾಗಿಯೇ ದೇವಾನುದೇವತೆಗಳಿಗೆಲ್ಲ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿಯ ಸಮಯ. ದೇವಾನುದೇವತೆಗಳು ಮಲಗಿರುವಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ದೇವತೆಗಳ ದೃಷ್ಟಿ ಆ ಕಾರ್ಯದ ಮೇಲೆ ಬೀಳುವುದಿಲ್ಲ. ಹಾಗಾಗಿಯೇ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೂ ಸಹ ಅವು ಫಲವನ್ನು ನೀಡುವುದಿಲ್ಲವಾದ್ದರಿಂದ ಈ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮನ್ನಣೆ ಇಲ್ಲ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರಲು ಪ್ರಾಕೃತಿಕ ಹಿನ್ನೆಲೆಯೂ ಸಹ ಕಾರಣವಾಗಿದೆ. ಆಷಾಢ ಬಂದಿತೆಂದರೆ ಸಾಕು ಮಳೆಗಾಲ ಪ್ರಾರಂಭವಾದಂತೆ. ಹಿಂದಿನ ಕಾಲದಲ್ಲೆಲ್ಲ ಮಳೆಯ ಆರ್ಭಟ ಹೆಚ್ಚಾಗಿಯೇ ಇರುತ್ತಿತ್ತು. ಬಹುಪಾಲು ಜನರಿಗೆ ಒಂದೆಡೆಯಿಂದ ಮತ್ತೊಂದೆಡೆ ಪ್ರಯಾಣವನ್ನು ಬೆಳೆಸುವುದೂ ಸಹ ಸಾಧ್ಯವಾಗುತ್ತಲಿರಲಿಲ್ಲ. ಜೊತೆಗೆ ರೈತಾಪಿ ಜನರಿಗೆಲ್ಲ ಹೊಲಗದ್ದೆಗಳಲ್ಲಿ ವಿಪರೀತ ಕೆಲಸ ಇರುತ್ತಿತ್ತು. ಆದ್ದರಿಂದ ಬೇರೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಬೇಕಾಗುತ್ತಿತ್ತು. ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಕೈಗೊಳ್ಳಲು ಅನಾನುಕೂಲವಾದ್ದರಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಲಾಗಿತ್ತು. ಹೊಸದಾಗಿ ಮದುವೆಯಾದಂತಹ ಹೆಣ್ಣು ಮಕ್ಕಳನ್ನು ಆಷಾಢದಲ್ಲಿ ತವರಿಗೆ ಕಳಿಸುವ ಪದ್ಧತಿಯೂ ಸಹ ಇದೆ. ಪತಿ ಕೃಷಿಯ ಕೆಲಸದಲ್ಲಿ ಹೆಚ್ಚಿನ ಗಮನವನ್ನು ಕೊಡಲಿ ಎಂಬುದೇ ಇದರ ಹಿಂದಿರುವಂತಹ ಸದುದ್ದೇಶ. ಆಷಾಢ ಮಾಸದಲ್ಲಿ ಏನನ್ನು ಮಾಡಬೇಕು? ಆಷಾಢ ಮಾಸ ಮಹಾವಿಷ್ಣು ದೇವರಿಗೆ ಸಮರ್ಪಿತವಾದಂತಹ ಮಾಸವಾಗಿದೆ. ಈ ಮಾಸದಲ್ಲಿ ಮಹಾವಿಷ್ಣು ದೇವರನ್ನು ಪೂಜಿಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆಷಾಢ ಮಾಸ ದೇವರ ಕಾರ್ಯಗಳಿಗೆ ಬಹಳ ಶುಭಕರವಾದಂತಹ ಮಾಸ. ಈ ಮಾಸದಲ್ಲಿ ಮಂತ್ರ, ಸ್ತೋತ್ರ ಪಠಣ, ಪೂಜೆ, ವ್ರತಗಳು, ಸ್ನಾನ ಹಾಗೂ ದಾನ ಧರ್ಮಗಳಿಗೆಲ್ಲ ವಿಶೇಷವಾದಂತಹ ಮಹತ್ವವಿದೆ. ಆಷಾಢ ಮಾಸದಲ್ಲಿ ಸಮುದ್ರ ಹಾಗೂ ನದಿ ಸೇರಿದಂತೆ ಪವಿತ್ರ ಜಲದಲ್ಲಿ ಸ್ನಾನವನ್ನು ಮಾಡುವುದರಿಂದ
ಚಪ್ಪಲಿ, ಛತ್ರಿ, ಉಪ್ಪು, ನೆಲ್ಲಿಕಾಯಿ ದಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಹಾಗೂ ಮಹಾವಿಷ್ಣು ದೇವರ ಅನುಗ್ರಹ ನಮಗೆ ಸಿದ್ಧಿಸುತ್ತದೆ. ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಪಿತೃಶಾಪ, ಮಾತೃಶಾಪ, ಗುರು ಹಿರಿಯರ ಶಾಪ ಮುಂತಾದವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಆಷಾಢ ಮಾಸದಲ್ಲಿ ಮಳೆಗಾಲವಿರುವುದರಿಂದ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಪರಿಸರದಲ್ಲಿ ಸೋಂಕು ಬರುವಂತಹ ಅಪಾಯ ಹೆಚ್ಚಾಗಿರುತ್ತದೆ. ಆದ್ದರಿಂದ ಆಷಾಢದಲ್ಲಿ ಯಾಗ ಹಾಗೂ ಹವನಗಳನ್ನು ಮಾಡುವುದರಿಂದ ಹಾನಿಕಾರಕ ಕೀಟಗಳು ಹಾಗೂ ಗಾಳಿಯಿಂದ ಉಂಟಾಗುವಂತಹ ಎಲ್ಲ ಸೋಂಕುಗಳು ನಾಶವಾಗುತ್ತವೆ. ಆಷಾಢ ಮಾಸದ ಧಾರ್ಮಿಕ ಮಹತ್ವಗಳು. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಹರಿಶಯನಿ, ದೇವಶಯನಿ, ವಿಷ್ಣುಶಯನಿ, ಪ್ರಥಮ ಏಕಾದಶಿ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ದಿನದಂದು ಭಗವಾನ್ ಮಹಾವಿಷ್ಣು ದೇವರು 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆ. ಯಾರು ಈ ದೇವಶಯನಿ ಏಕಾದಶಿ ಎಂದು ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರ ಪಾಪಗಳೆಲ್ಲ ಪರಿಹಾರವಾಗುತ್ತದೆ. ಮಹಾವಿಷ್ಣು ದೇವರು 4 ತಿಂಗಳ ನಂತರ ಬರುವಂತಹ ಪ್ರಬೋಧಿನಿ ಏಕಾದಶಿ ಎಂದು ತಮ್ಮ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ. ಈ 4 ತಿಂಗಳ ಕಾಲವನ್ನೇ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಮಠಗಳಲ್ಲಿ ಯತಿಗಳು ಮಹಾವಿಷ್ಣು ದೇವರ ಪ್ರೀತ್ಯರ್ಥಕ್ಕಾಗಿಯೇ ಚಾತುರ್ಮಾಸ ವ್ರತವನ್ನು ಈ ಸಂದರ್ಭದಲ್ಲಿ ಆರಂಭಿಸುತ್ತಾರೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಎಂದು ಗುರುಪೌರ್ಣಿಮೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಗುರು ಪೂರ್ಣಿಮವನ್ನು ವ್ಯಾಸ ಪೂರ್ಣಿಮಾ ಹಾಗೂ ವೇದವ್ಯಾಸ ಜಯಂತಿ ಎಂದು ಸಹ ಕರೆಯಲಾಗುತ್ತದೆ. ಈ ದಿನ ಶಿಷ್ಯರು ತಮ್ಮ ಗುರುಗಳನ್ನು ಪೂಜಿಸುತ್ತಾರೆ ಹಾಗೂ ಅವರಿಗೆ ಉಡುಗೊರೆಗಳನ್ನು ಸಮರ್ಪಿಸುತ್ತಾರೆ. ಇದೇ ದಿನದಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಸೇರಿದಂತೆ 18 ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಾಗವತ ಸೇರಿದಂತೆ ಅನೇಕ ಗ್ರಂಥಗಳನ್ನು ರಚಿಸಿದ ವೇದವ್ಯಾಸರು ಜನಿಸಿದ್ದರು. ಗುರು ಪೌರ್ಣಮಿ ಎಂದು ನಾವು ಮಾಡುವಂತಹ ಗುರುವಿನ ಆರಾಧನೆ ನಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತಂದುಕೊಡುತ್ತದೆ. ಆಷಾಢ ಮಾಸದ ಅಮಾವಾಸ್ಯೆಯು ಪಿತೃದೋಷ ನಿವಾರಣೆಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಆಷಾಢ ಮಾಸದ ಅಮಾವಾಸ್ಯೆಯೆಂದು ಪಿಂಡದಾನ, ತರ್ಪಣಗಳು ಹಾಗೂ ಶ್ರಾದ್ದ ಕಾರ್ಯಗಳನ್ನು ಮಾಡಿದರೆ ಪಿತೃಗಳ ಆಶೀರ್ವಾದ ನಮಗೆ ಲಭಿಸುತ್ತದೆ. ಪಿತೃಗಳು ಸಂತುಷ್ಟರಾದರೆ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ದೊರೆಯುತ್ತದೆ. ಆಷಾಢ ಮಾಸದ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು. ಇದರಿಂದ ಕಷ್ಟಗಳು ದೂರಾಗಿ ಆರ್ಥಿಕ ಸಮೃದ್ಧಿ ನಮಗೆ ಪ್ರಾಪ್ತವಾಗುತ್ತದೆ. ಆಷಾಢ ಮಾಸದಲ್ಲಿ ತಂತ್ರ ಹಾಗೂ ಶಕ್ತಿಯ ಸಿದ್ಧಿಗಾಗಿ ಗುಪ್ತ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ಸುಮಂಗಲಿಯರು ತಮ್ಮ ಪತಿದೇವರ ದೀರ್ಘಾಯುಷ್ಯಕ್ಕಾಗಿಯೇ ಆಷಾಢ ಮಾಸದ ಅಮಾವಾಸ್ಯೆಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಮಹಿಳೆಯರು ಅಮೃತಲಕ್ಷ್ಮಿ ವ್ರತವನ್ನು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಅಮರನಾಥನ ಹಿಮಲಿಂಗ ದರ್ಶನ ಭಾಗ್ಯ ಪ್ರಾರಂಭವಾಗುವುದು ಸಹ ಇದೇ ಆಷಾಢ ಮಾಸದಲ್ಲಿ. ಪುರಿ ಜಗನ್ನಾಥ ದೇವರ ರಥಯಾತ್ರೆ, ಪಂಢರಪುರದ ಪಾಂಡುರಂಗರ ದರ್ಶನ ನಡೆಯುವುದು ಸಹ ಈ ಆಷಾಢ ಮಾಸದಲ್ಲಿಯೇ. ಇನ್ನೊಂದು ವಿಶೇಷವೆಂದರೆ ಮೈಸೂರು ಚಾಮುಂಡೇಶ್ವರಿ ದೇವಿಯ ಜನ್ಮದಿನವೂ ಸಹ ಆಷಾಢ ಮಾಸದಲ್ಲಿಯೇ ಬರುತ್ತದೆ. ಆಷಾಢ ಮಾಸದ ಪೌರಾಣಿಕ ಮಹತ್ವ. ಇಂದ್ರನು ಗೌತಮ ಮಹರ್ಷಿಗಳಿಂದ ಸಹಸ್ರಾಕ್ಷನಾಗುವಂತೆ ಶಾಪವನ್ನು ಪಡೆದ ನಂತರ ಅದರ ವಿಮೋಚನೆಗಾಗಿ ಆಷಾಢ ಮಾಸದಲ್ಲಿ 4 ಸೋಮವಾರಗಳಂದು ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆಯನ್ನು ಪಡೆದುಕೊಂಡದಂತೆ. ಬಲಿಚಕ್ರವರ್ತಿಯು ಶಾಂಡಿಲ್ಯ ವ್ರತವನ್ನು ಪ್ರಾರಂಭಿಸಿದ್ದು ಸಹ ಇದೇ ಮಾಸದಲ್ಲಿ. ಶಿವ ಪಾರ್ವತೀದೇವಿಗೆ ಅಮರತ್ವದ ರಹಸ್ಯವನ್ನು ತಿಳಿಸಿದ್ದೂ ಸಹ ಇದೇ ಆಷಾಢ ಮಾಸದಲ್ಲಿ. ಗಂಗಾದೇವಿ ಈ ಭೂವಸುಂದರಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದದ್ದು ಸಹ ಇದೇ ಆಷಾಢ ಮಾಸದಲ್ಲಿ. ಮಹಾಪತಿವ್ರತೆಯಾದ ಅನಸೂಯಾದೇವಿ ಈ ಆಷಾಢ ಮಾಸದ 4 ಸೋಮವಾರ ಶಿವದೇವರ ವ್ರತವನ್ನು ಆಚರಿಸಿದ್ದರಂತೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದಲೇ ಈ ಮಾಸವೂ ಸಹ ಬಹಳ ವಿಶೇಷವಾಗಿದೆ. ಆತ್ಮೀಯರೇ, ಆಷಾಢ ಮಾಸದ ಕುರಿತಾಗಿ ಹಲವಾರು ಮಹತ್ವದ ಸಂಗತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.